ಕೃಷ್ಣರಾಜಪೇಟೆ ತಾಲೂಕಿನ ಬಿಜೆಪಿ ಮಂಡಲ ಉಪಾಧ್ಯಕ್ಷರು, ಸಮಾಜ ಸೇವಕರು ಹಾಗೂ ಎಳನೀರು ವ್ಯಾಪಾರಿಗಳಾದ ಭಾರತೀಪುರ ಪುಟ್ಟಣ್ಣ ಎಸ್. ಗೌಡ ಅವರ ಮೊಮ್ಮಗಳು ಆಶಾ ಸಿ. ಗೌಡ ಅವರ 19ನೇ ವರ್ಷದ ಜನ್ಮದಿನವನ್ನು ಶ್ರೀ ಪಂಚಭೂತೇಶ್ವರ ಸ್ವಾಮಿ ಸುಕ್ಷೇತ್ರ, ಬೆಡದಹಳ್ಳಿ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಜನ್ಮದಿನದ ಅಂಗವಾಗಿ ಆಶಾ ಸಿ. ಗೌಡ ಅವರು ಕುಟುಂಬಸ್ಥರು ಹಾಗೂ ಆತ್ಮೀಯರೊಂದಿಗೆ ದೇವಾಲಯಕ್ಕೆ ತೆರಳಿ ಶ್ರೀ ಪಂಚಭೂತೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ನೋಟ್ಬುಕ್ ಪೆನ್ನುಗಳನ್ನು ವಿತರಿಸಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರುದ್ರಮುನಿ ಸ್ವಾಮೀಜಿ, ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರದ ದೇವರ ಆಶೀರ್ವಾದ ಪಡೆದು ಉತ್ತಮ ಆರೋಗ್ಯ, ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಜೀವನದಲ್ಲಿ ಯಶಸ್ಸು ದೊರೆಯಲಿ ಎಂದು ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ತಾಯಮ್ಮ ಪುಟ್ಟಣ್ಣ, ಚಂದ್ರು, ಅಂದಾನಿಗೌಡ, ಅನಿತಾ ಚಂದ್ರೇಗೌಡ, ಆಶಾ ಸಿ. ಗೌಡ, ರತನ್ ಎಸ್. ಗೌಡ, ದಿನೇಶ್ ಆರ್. ಗೌಡ, ಕಲ್ವನ ದೀಪಿಕಾ ಕುಟುಂಬಸ್ಥರು ಆಶಾ ಸಿ. ಗೌಡ ಅವರಿಗೆ 19ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಪಂಚಭೂತೇಶ್ವರಾಯ ನಮಃ. ಹರಿಹರ ಜಗನ್ಮಾತೆ ಪಾದಾರವಿಂದದಲ್ಲಿ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಶ್ರೀಮಠದಲ್ಲಿ ನಡೆದಕ್ಕಂಥ ಪ್ರತಿನಿತ್ಯದ ಅಭಿಷೇಕ, ಪೂಜೆ, ಕೈಕಾರ್ಯ, ಅನ್ನದಾನ ಹಾಗೂ ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನು ಕೊಡಬೇಕು ಅನ್ನೋ ಸದುದ್ದೇಶದಿಂದ ಪ್ರತಿ ವರ್ಷ ನಡೆಸಿಕೊಂಡು ಬರ್ತಕ್ಕಂಥ ಬೇಸಿಗೆ ಶಿಬಿರದ ಜೊತೆಗೆ ಈ ವರ್ಷ ನಾವು ಶ್ರೀಮಠದಲ್ಲಿ ಅಕ್ಕಪಕ್ಕದಲ್ಲಿ ಓದಲಿಕ್ಕೆ ಅನುಕೂಲವಾಗಲಿ ಅನ್ನೋ ಸದುದ್ದೇಶದಿಂದ ದೂರದ ಊರಿಂದ ಬರ್ತಕ್ಕಂಥ ಮಕ್ಕಳು ಇಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಶಿಕ್ಷಣದಿಂದ ಮಾಡಿಕೊಟ್ಟಿದ್ದೀವಿ. ಆ ಮಕ್ಕಳಿಗೆ ಸಹಾಯ ಆಗಲಿ ಅನ್ನೋ ಸದುದ್ದೇಶದಿಂದ ಭಕ್ತರೆಲ್ಲರೂ ಸೇರಿ ಅವರ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ್ರ ಮುಖಾಂತರ ಮಕ್ಕಳಿಗೆ ಅನ್ನದಾಸೋಹದ ಸಹಾಯ ಹಾಗೂ ಮಕ್ಕಳಿಗೆ ಬೇಕಾದಂಥ ನೋಟ್ ಪುಸ್ತಕಗಳನ್ನು ಕೂಡ ಕೊಟ್ಟು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸದುದ್ದೇಶದಿಂದ, ಏಕೆಂದರೆ ಪರಿಸರಕ್ಕೂ ಹಾಳಾಗಬಾರ್ದು ಮತ್ತು ಮಕ್ಕಳಿಗೊಂದು ಒಳ್ಳೆಯದಾಗಬೇಕು, ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಸದುದ್ದೇಶದಿಂದ ಲೇಖನಿ ಸಾಮಗ್ರಿಗಳನ್ನು ಕೊಡ್ತಾ ಮತ್ತು ಅನ್ನದಾಸೋಹಕ್ಕೆ ಸಹಾಯವನ್ನು ಮಾಡ್ತಾ ಶ್ರೀ ಕ್ಷೇತ್ರದ ಜೊತೆಗೆ ಕೈಜೋಡಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಈ ಮುಂದೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಈ ಹುಟ್ಟುಹಬ್ಬಗಳನ್ನು ಅನವಶ್ಯಕವಾಗಿ ವ್ಯರ್ಥ ಮಾಡದಂತೆ, ಪರಿಸರಕ್ಕೆ ಹಾನಿಯಾಗದಂತೆ, ಮಕ್ಕಳಿಗೆ ಮತ್ತು ಅನಾಥಾಶ್ರಮಗಳಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಮತ್ತು ಈ ಥರ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಮಕ್ಕಳಿಗೆ ಇವತ್ತು ಅಂಥ ಒಂದು ಸದುದ್ದೇಶದಿಂದ ಹುಟ್ಟಿದಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಅದು ಅವ್ರಿಗೂ ಭಗವಂತ ಆಯುಷ ಆರೋಗ್ಯವನ್ನು ಕೊಡ್ತಾನೆ ಅನ್ನೋ ನಂಬಿಕೆ. ಭಗವಂತ ಅವ್ರಿಗೂ ಒಂದು ಒಳ್ಳೇದು ಮಾಡಲಿ. ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಆಶಾ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು, ಸತ್ಕೀರ್ತಿಯನ್ನು ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಬೇಡ್ಕೊಳ್ತೀನಿ.